ಸಿಎಸ್ಕೆ ವರ್ಸಸ್ ಕೆಕೆಆರ್. ಲಕ್ ಕಳೆದುಕೊಂಡ ಮಹಿ, ಧೋನಿ ನಾಯಕತ್ವದಲ್ಲೂ ಸಿಎಸ್ಗೆ ಹೀನಾಯ ಸೋಲು. ಜಸ್ಟರ್ 10.1 ಓವರ್ಗೆ ಮ್ಯಾಚ್ ಮುಗಿಸಿಕೊಂಡು ಹೋದ ಕೆಕೆಆರ್. ಐಪಿಎಲ್ 2025ನೇ ಸಾಲಿನ 25ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್, ಸಿಎಸ್ಕೆ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಕೆಕೆಆರ್ ತಂಡಗಳು ಚೆನ್ನೈನ ಚಪಾಕ್ ಮೈದಾನದಲ್ಲಿ ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಟಾಸ್ ಸೋತ ಸಿಎಸ್ಕೆ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದುಕೊಂಡಿತು. ಕೆಕೆಆರ್ ಬೌಲರ್ಗಳ ಬಿಗಿ ದಾಳಿಗೆ ತತ್ತರಿಸಿದ ಸಿಎಸ್ಕೆ ಕೇವಲ 103 ರನ್ಗಳಿಗೆ ಕುಸಿಯಿತು. 104 ರನ್ಗಳ ಸುಲಭ ಗುರಿ ಬೆನ್ನಟ್ಟಿದ ಕೆಕೆಆರ್ ಕೇವಲ 10.1 ಓವರ್ನಲ್ಲಿ 107 ರನ್ ಗಳಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಪಾಯಿಂಟ್ ಟೇಬಲ್ 3ನೇ ಸ್ಥಾನಕ್ಕೆ ಏರಿಕೆ ಕಂಡಿತು. ಕೆಕೆಆರ್ ಬೌಲರ್ಸ್ ಬಿಗಿ ದಾಳಿ. ಟಾಪ್ ಆರ್ಡರ್ ಬ್ಯಾಟರ್ಗಳು ಒಬ್ಬರ ಹೊಂದೆ ಒಬ್ಬರಂತೆ ಪೆವಿಲಿಯನ್ ಪರೇಡ್ ನಡೆಸಿದರು. ಕೆಕೆಆರ್ ಬೌಲರ್ಗಳಾದ ಸುನಿಲ್ ನರೈನ್ 3, ವರುಣ್ ಚಕ್ರವರ್ತಿ ಹಾಗೂ ಹರ್ಷಿತ್ ರಾಣಾ ತಲಾ 2, ವೈಭವ್ ಅರೋರಾ ಹಾಗೂ ಮೊಯಿನ್ ಅಲಿ ತಲಾ 1 ವಿಕೆಟ್ ಪಡೆದುಕೊಂಡರು. ಸಿಎಸ್ಕೆ ಪರ 31 ರನ್ ಗಳಿಸಿದ ಶಿವಂ ದುಬೆ ಟಾಪ್ ರನ್ ಸ್ಕೋರರ್ ಎನಿಸಿಕೊಂಡರು. ಸಿಎಸ್ಕೆ ಬ್ಯಾಟಿಂಗ್ ವೈಫಲ್ಯ. ಚೆನ್ನೈ ಸೂಪರ್ ಕಿಂಗ್ ಪರ ರಚಿನ್ ರವೀಂದ್ರ 4, ಕಾನ್ವೆ 12, ರಾಹುಲ್ ತ್ರಿಪಾಠಿ 16, ವಿಜಯ್ ಶಂಕರ್ 29, ಶಿವಂ ದುಬೆ 31 ರನ್ ಗಳಿಸಿದರು. ಆ ಮೂಲಕ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು ಕೇವಲ 103 ರನ್ ಗಳಿಸಿತು. ಕಳೆದ 4 ಪಂದ್ಯಗಳಿಂದ ಸೋಲು ಅನುಭವಿಸಿರುವ ಸಿಎಸ್ಕೆ ಇಂದಿನ ಪಂದ್ಯದಲ್ಲಿ ಋತುರಾಜ್ ಬದಲು ಧೋನಿ ತಂಡದ ನಾಯಕತ್ವದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಕೂಡ ಚೆನ್ನೈ ನೀರಸ ಪ್ರದರ್ಶನ ತೋರಿತು. 10.1 ಓವರ್ಗೆ ಮ್ಯಾಚ್ ಫಿನಿಶ್. ಹೌದು, ಸುಲಭ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಆರಂಭಿಕ ಬ್ಯಾಟರ್ಗಳಾದ ಸುನಿಲ್ ನರೈನ್ ಹಾಗೂ ಕ್ವಿಂಟನ್ ಡಿ ಕಾಕ್ ಅಬ್ಬರದ ಬ್ಯಾಟಿಂಗ್ ಮಾಡಿದರು. ಇವರು ಮೊದಲ ವಿಕೆಟ್ಗೆ 46 ರನ್ಗಳ ಜೊತೆಯಾಟ ಆಡಿದರು. ಡಿಕಾಕ್ 23 ರನ್ ಗಳಿಸಿ ಔಟ್ ಆದರೆ ನರೈನ್ 18 ಎಸೆತಗಳಲ್ಲಿ 44 ರನ್ ಸಿಡಿಸಿದರು. ಇನ್ನು ಕೊನೆಯಲ್ಲಿ ಅಜಿಂಕ್ಯ ರಹಾನೆ ಹಾಗೂ ರಿಂಕು ಸಿಂಗ್ ಗೆಲುವಿನ ದಡ ಸೇರಿಸಿದರು. ಚೆನ್ನೈ ಪರ ನೂರ್ ಅಹ್ಮದ್ ಹಾಗೂ ಖಲೀಲ್ ಅಹ್ಮದ್ ತಲಾ 1 ವಿಕೆಟ್ ಪಡೆದುಕೊಂಡರು. ಇಂದಿನ ಪಂದ್ಯವನ್ನು ಸೋಲುವ ಮೂಲಕ ಸಿಎಸ್ಕೆ ಟೂರ್ನಿಯಲ್ಲಿ 5ನೇ ಸೋಲು ಅನುಭವಿಸಿದರೆ ಕೆಕೆಆರ್ 3 ಪಂದ್ಯ ಗೆಲ್ಲುವ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಏರಿತು.